ಸೊ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಸಾಂಗ್ಸ್ಗಳು ಬಾರ್ಸ್ನ ಹೈಯಾಗಿ ಸೆಟ್ ಮಾಡಿರೋಂಥ ಒಂದು ಸಾಂಗ್ಸ್ಗಳು ರಿಮಿಕ್ಸ್ ಮಾಡಿ ಕೆಡಿಸ್ಬಿಡ್ತಾರೆ. ಸೊ ಆ ಸಂಪ್ರದಾಯ ಅಂತೂ ಬಾಲಿವುಡ್ ಅವರು ತಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಕಾಪಿರೈಟ್ಸ್ನ. ಯಾಕಂದ್ರೆ ಯಾವುದೇ ಹಳೆ ಸಾಂಗ್ ಆಗಲಿ ತಗೊಂಡು ಕೆಡಿಸಿಟ್ಬಿಡ್ತಾರೆ. ಲೈಕ್ ಮಸಕ್ಕಲಿ ಆಯಿತು, ಆಮೇಲೆ ಗೇಂದಾ ಫೂಲ್ ಆಯಿತು ಬಾದ್ಶಾದು. ತುಂಬ ಅಂದರೆ ತುಂಬ ಇದು ಹಾಡುಗಳಿದಾವೆ. ಹೇಳ್ತಾ ಹೋದ್ರೆ ವಿಡಿಯೋ 1 ಗಂಟೆ 2 ಗಂಟೆ 10 ಗಂಟೆ ಆಗೋಕ್ಕೂ ಮೀಸಲ್ಲ ಅನಿಸುತ್ತೆ. ಕನ್ನಡದಲ್ಲಿ ಆ ಥರ ಟ್ರೆಂಡ್ ಇರಲಿಲ್ಲ ಇನ್ನೋರ್ಗು. ಅಕಸ್ಮಾತ್ ರಿಮಿಕ್ಸ್ ಮಾಡಿದ್ರು ಕೂಡ ಔಟ್ಪುಟ್ ಚೆನ್ನಾಗಿ ಬರೋದು, ಜನಕ್ಕೂ ಇಷ್ಟ ಆಗೋದು. ಅಂದರೆ ಅಷ್ಟೊಂದು ಏನು ವ್ಯತ್ಯಾಸ ಬೀಳ್ತಿರ್ಲಿಲ್ಲ ಹಳೆ ಸಾಂಗಿಗೂ ಮತ್ತು ಹೊಸ ಸಾಂಗಿಗೂ. ಯಾಕಂದ್ರೆ ಎರಡು ಮ್ಯಾಚಿಂಗಲ್ಲಿ ಇಡೋರು, ಎರಡೂ ಇಷ್ಟಪಡೋರು ಜನಗಳು. ಸೊ ಚಂದನ್ ಶೆಟ್ಟಿ ಅವರು ಹೊಸ ಸಾಂಗ್ ತಗೊಂಬಂದಿದ್ದಾರೆ, ಕೋಲು ಮಂಡೆ ಅಂತ. ಅದು ಕೂಡ ಒಂದು ಹಳೆ ಕನ್ನಡದ ಫೋಕ್ ಸಾಂಗು ರಿಮಿಕ್ಸು. ಆ ಜನಮದ ಜೋಡಿಯಲ್ಲಿ ಶಿವರಾಜ್ ಕುಮಾರ್ ಅವರು ಇದ್ದಾಗ ಹಾಡಿತ್ತು ಅದರೊಳಗೆ. ನೀವು ಬಗ್ಗೆ ಚೆಕ್ಔಟ್ ಮಾಡ್ಬೋದು ಅದನ್ನ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸೇ, ಯಾಕಂದ್ರೆ ಇದು ಹಳೆ ಸಾಂಗ್ ನ ಬಾರ್ಸಿಗೆ ಮ್ಯಾಚ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಹೊಸ ರಿಮಿಕ್ಸ್. ಯಾಕಂದ್ರೆ ಇವರು ಒಳ್ಳೆ ಆರ್ಟಿಸ್ಟ್, ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿರುತ್ತೆ. ಸೊ ಹೇಗೆ ಕನೆಕ್ಟ್ ಆಗ್ಬೇಕು ಆಡಿಯನ್ಸಿಗೆ, ಯಾವ ಲೈನ್ ಎಲ್ಲಿ ಹಾಕಿದ್ರೆ ಜನಗಳು ಇಷ್ಟಪಡ್ತಾರೆ. ಸೊ ಅದೇ ಟ್ಯೂನು, ಅದೇ ಬೀಟ್ಸು ಇಟ್ಕೊಂಡು ಹೊಸ ರಿಮಿಕ್ಸ್ನ ತೊಗೊಂಬಂದಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಹಾಡು. ಇವಾಗಿನ ಕೇಳಿದೆ ನಾನು, ಅದು ಆ್ಯಕ್ಚುಲಿ ಹಳೆ ಸಾಂಗಿಗೆ ಮ್ಯಾಚ್ ಆಗ್ತಾ ಇದೆ. ಸ್ವಲ್ಪನೂ ಸಿಮಿಲರ್ ಅನಿಸುತ್ತೆ. ಈಗ ಹಳೆ ಹಾಡು ಕೇಳ್ತಿದ್ದೀವೋ ಅಥವಾ ಹೊಸ ರಿಮಿಕ್ಸ್ ಕೇಳ್ತಿದ್ದೀವೋ ಅಂತ ಅರ್ಥ ಆಗಲ್ಲ. ಯಾಕಂದರೆ ಅಷ್ಟು ನೀಟಾಗಿ, ಅಷ್ಟು ಸ್ಮೂತಾಗಿ ಮ್ಯಾಚ್ ಆಗಿದೆ ಸಾಂಗು. ಸೊ ಚಂದನ್ ಶೆಟ್ಟಿ ಅವರು ತುಂಬ ಹೈಪಲ್ಲಿದ್ದಾರೆ ಇವಾಗ. ಯಾಕಂದರೆ ಅವ್ರ ಪೊಗರು ಸಾಂಗು ತುಂಬ ಡೆಸ್ಟ್ರಾಯ್ ಮಾಡ್ತಿದೆ ಯೂಟ್ಯೂಬ್ ಕಮ್ಯುನಿಟಿನ. ಯಾಕಂದರೆ ದಿನಕ್ಕೆ 500,000 ವ್ಯೂಸ್ ರೈಸ್ ಆಗ್ತಾ ಹೋಗ್ತಿದ್ದಾವೆ. ಸೊ ಅದ್ರ ಹೈಪ್ ಜೊತೆಗೆ ಈಗ ಹೊಸ ಹಾಡು ರಿಲೀಸ್ ಮಾಡಿದ್ದಾರೆ, ಕೋಲು ಮಂಡೆ ಅಂತ. ಸೊ ಇದು ಕನ್ನಡದ್ದು ಫೋಕ್ ಸಾಂಗು ಮಾಡರ್ನೈಸ್ ಮಾಡಿದ್ದಾರೆ, ರಿಮಿಕ್ಸ್ ಮಾಡಿದ್ದಾರೆ. ಸೊ ಅದು ರಿವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಲೈಕ್ಸ್ ಟು ಡಿಸ್ಲೈಕ್ ರೇಷಿಯೋ ಕೂಡ ಚೆನ್ನಾಗಿದೆ. ಸೊ ಆಮೇಲೆ ಒಳ್ಳೆ ಕಾಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಸೊ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ, ಆಡಿಯನ್ಸಿಗೆ ಇಷ್ಟ ಆಗ್ತಿದೆ ಸಾಂಗು. ಸೊ ಇದಕ್ಕೆ ಬೋನಸ್ ಆಗಿ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಳೆ ಸಾಂಗ್ ಆಗಿರೋದ್ರಿಂದ, ಕನ್ನಡದ ಫೋಕ್ ಸಾಂಗ್ ಆಗಿರೋದ್ರಿಂದ ಹಳೆ ಸ್ಟೋರಿ ಕೂಡ ತಗೊಂಡಿದ್ದಾರೆ ವಿಲೇಜ್ ಒಳಗೆ. ಲೈಕ್ ವಿಲೇಜ್ ಒಳಗೆ ಒಂದು ಮಾಡರ್ನ್ ಕಪಲ್ ಇಂದೊಂದು ಜುಗಲ್ಬಂದಿ ಮತ್ತೆ ಕಾಂಬಿನೇಷನ್ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ನೈಸ್ ಮತ್ತೆ ರೇರ್. ಯಾಕಂದ್ರೆ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಕಷ್ಟ. ಅಕಸ್ಮಾತ್ ಫೇಲ್ ಆಗಿಬಿಟ್ರೆ ಮತ್ತೆ ಇದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಪಾಸ್ ಆಗ್ತಾ ಕಾಣ್ತಾ ಇದೆ. ಸೊ ಕೊನೆದಾಗ ಹೇಳ್ಬೇಕಂದ್ರೆ ಸಾಂಗ್ ಇಸ್ ರಿಯಲಿ ನೈಸ್. ಬೀಟ್ಸ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, ಆಮೇಲೆ ವಿಡಿಯೋ ಸ್ಟೋರಿ ಚೆನ್ನಾಗಿದೆ, ಟ್ಯೂನಿಂಗ್ ಕೂಡ ಚೆನ್ನಾಗಿದೆ. ಸೊ ಒಂದು ಆಲ್ ಇನ್ ಒನ್ ಆಗಿ ಚೆನ್ನಾಗಿ ರಿಮಿಕ್ಸ್ ಮಾಡಿದ್ದಾರೆ, ಔಟ್ಪುಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಹಳೆ ಹಾಡುಗಳು ಒಂದು ರೆಸ್ಪೆಕ್ಟೆಡ್ ಲಿಸ್ಟಲ್ಲಿ ಬರ್ತವೆ. ಸೊ ಆ ಬಾರ್ಸ್ನ ಸೆಟ್ ಮಾಡಿರ್ತವೆ. ಸೊ ಆ ಬಾರಿಗೆ ಆ ಲೆವೆಲ್ ಆಗಿ ಮ್ಯಾಚ್ ಅಪ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸೇ, ಯಾಕಂದರೆ ಚಂದನ್ ಶೆಟ್ಟಿ ಅವರ ಲೆವೆಲ್ಗೆ ಮ್ಯಾಚ್ ಅಪ್ ಆಗಿದ್ದಾರೆ ಅಂತ. ಸೊ ಬಾಲಿವುಡ್ಡಲ್ಲಿ ಇರೋವಂಥ ಒಂದು ಕೆಟ್ಟದಾಗಿ ರಿಮಿಕ್ಸ್ ಮಾಡಿ ಕೊಡೋವಂಥ ಒಂದು ಕಲ್ಚರು ಸೊ ಕರ್ನಾಟಕದಲ್ಲಿ ಬರಬಾರ್ದು ಅಂತ ಬೇಡ್ಕೊತೀನಿ. ಯಾಕಂದರೆ ಅದು ಬರೀ ಬಾಲಿವುಡ್ಡಲ್ಲೇ ಸೀಮಿತ ಇದ್ದು ಬಿಡಲಿ. ಯಾಕಂದರೆ ಅವ್ರದ್ದೇ ಏನಾರು ಮಾಡ್ಕೊಳ್ಳಿ. ಅದೇ ಒಂದು ಡಿಸೀಸ್ ಇಲ್ಲಿ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಮತ್ತೆ ಒಂದು ಹಳೆ ಹಾಡು ಕೇಳೋವಂಥ ಒಂದು ಮೂಡ್ ನಮಗಿರಲ್ಲ. ಸೊ ಇದನ್ನ ಹೇಳ್ತಾ ಮುಗಿಸ್ತೀನಿ. ಸೊ ವಿಡಿಯೋ ಶೇರ್ ಲೈಕ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಲ್ಲಿ ಹೋಗ್ಬೇಡಿ. ಸೊ ನಾನೇ ಸಿಗ್ತೀನಿ ಅಂದರೆ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.